ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಮೀಡಿಯಾ ಮೈಂಡ್ ಚಾನಲ್. ನಾನು ನಿಮ್ಮ ಮನೀಶ್. ಕಾವೇರಿ ದಕ್ಷಿಣ ಭಾರತದ ಜೀವನಾಡಿ. ಕರ್ನಾಟಕದ ಕೊಡಗಿನಲ್ಲಿ ಹುಟ್ಟಿ ತಮಿಳುನಾಡಿನ ಡೆಲ್ಟಾ ಮೂಲಕ ಬಂಗಾಳ ಕೊಲ್ಲಿಯನ್ನು ಸೇರುವ ಈ ಮಹಾನದಿ ಇಂದು ಒಂದು ಗಂಭೀರ ಪ್ರಶ್ನೆಯ ಮಧ್ಯೆ ಸಿಲುಕಿದೆ. ಕಾವೇರಿ ನದಿಯು ಸಮುದ್ರ ಸೇರುವುದೇ ಇಲ್ಲವೇ? ಈ ಪ್ರಶ್ನೆಗೆ ನಿಜವಾದ ಉತ್ತರ ಏನು? ಇದೀಗ ವಿಶೇಷ ವರದಿ. ಕಾವೇರಿ ನದಿ ಕೊಡಗಿನ ತಲಕಾವೇರಿಯಲ್ಲಿ ಹುಟ್ಟಿ ಕರ್ನಾಟಕ ಮತ್ತು ತಮಿಳುನಾಡಿನ ಮೂಲಕ ಸುಮಾರು 800 ಕಿಲೋಮೀಟರ್ಗೂ ಹೆಚ್ಚು ದೂರ ಹರಿದು ಕೊನೆಗೆ ಬಂಗಾಳ ಕೊಲ್ಲಿಯನ್ನು ಸೇರುತ್ತದೆ. ಹೌದು, ಕಾವೇರಿ ಇನ್ನೂ ಸಮುದ್ರವನ್ನು ಸೇರುತ್ತಿದೆ. ಆದರೆ ಹಿಂದಿನಂತೆ ಬಲವಾಗಿ, ನಿರಂತರವಾಗಿ ಮತ್ತು ದೊಡ್ಡ ಪ್ರಮಾಣದಲ್ಲಿ ಅಲ್ಲ. ಇತ್ತೀಚಿನ ವರ್ಷಗಳಲ್ಲಿ ಕಾವೇರಿ ಡೆಲ್ಟಾ ತಲುಪುವಷ್ಟರಲ್ಲೇ ನೀರಿನ ಹರಿವು ಬಹಳ ಕಡಿಮೆಯಾಗುತ್ತಿದೆ. ಕೆಲವೊಮ್ಮೆ ನದಿಯ ಮುಖಭಾಗದಲ್ಲಿ ನೀರಿನ ಪ್ರಮಾಣ ಅಷ್ಟು ಕಡಿಮೆಯಾಗಿದೆ. ಸಮುದ್ರ ಸೇರುವ ಹರಿವು ದುರ್ಬಲವಾಗುತ್ತಿದೆ. ನದಿ ನಿಂತಿಲ್ಲ, ಆದರೆ ಅದರ ನೈಸರ್ಗಿಕ ಶಕ್ತಿಯು ಕುಸಿದಿದೆ. ಇದರ ಪ್ರಮುಖ ಕಾರಣಗಳು ಹಲವು. ಕಾವೇರಿ ಮೇಲಿನ ಅಣೆಕಟ್ಟುಗಳು ನೀರನ್ನು ತಡೆಹಿಡಿಯುತ್ತಿವೆ. ಕೃಷಿಗೆ ಅತಿಯಾದ ನೀರಿನ ಬಳಕೆ ನದಿಯ ಹರಿವನ್ನು ಕುಗ್ಗಿಸುತ್ತಿದೆ. ಹವಾಮಾನ ಬದಲಾವಣೆಯಿಂದ ಮಳೆಯ ಮಾದರಿ ಅಸ್ಥಿರವಾಗಿದೆ. ಅಕ್ರಮ ಮರಳು ದೋಚಾಟ ನದಿಯ ಹಾಸನ್ನು ಹಾಳು ಮಾಡುತ್ತಿದೆ. ಇದರ ಪರಿಣಾಮ ಡೆಲ್ಟಾ ಭಾಗದಲ್ಲಿ ಉಪ್ಪು ನೀರು ಒಳನುಗ್ಗುವ ಅಪಾಯ ಹೆಚ್ಚಾಗಿದೆ. ಕೃಷಿ ಭೂಮಿ ಹಾನಿಯಾಗುತ್ತಿದೆ. ಇದು ಕೇವಲ ನದಿಯ ಸಮಸ್ಯೆಯಲ್ಲ, ಇದು ಲಕ್ಷಾಂತರ ಜನರ ಬದುಕಿನ ಪ್ರಶ್ನೆ. ಕಾವೇರಿ ನದಿ ಸಮುದ್ರ ಸೇರುವುದನ್ನು ನಿಲ್ಲಿಸಿಲ್ಲ, ಆದರೆ ಸಮುದ್ರ ತಲುಪುವ ಶಕ್ತಿ ಕುಸಿದಿದೆ. ಇದೇ ನಿಜವಾದ ಸಮಸ್ಯೆ. ನೀರಿನ ಸಮರ್ಪಕ ಬಳಕೆ, ಪರಿಸರ ಸಂರಕ್ಷಣೆ ಮತ್ತು ನದಿಯ ಪುನರುಜ್ಜೀವನ ಇಲ್ಲದೆ ಕಾವೇರಿಯ ಭವಿಷ್ಯ ಇನ್ನಷ್ಟು ಗಂಭೀರವಾಗಬಹುದು. ಕಾವೇರಿ ಉಳಿದರೆ ಕೃಷಿ ಉಳಿಯುತ್ತದೆ, ಜನಜೀವನ ಉಳಿಯುತ್ತದೆ. ನಾನು ನಿಮ್ಮ ಮನೀಶ್, ಮೀಡಿಯಾ ಮೈಂಡ್ ಚಾನೆಲ್ ಕಡೆಯಿಂದ.